ಮಾಡಿಕೊಂಡು 1 ಕೋಟಿ ಅನುದಾನವನ್ನು ಆ ದಿವಸ ನಿಮಗೆ ಕಲ್ಪಿಸ್ಬಿಟ್ಟು ಇಷ್ಟು ಉತ್ತಮವಾದ ಈ ಒಂದು ಸಮುದಾಯ ಭವನ ಈವರೆಗೂ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಅದು ಟೆಂಡರ್ 2 ಕೊಟ್ಟಿದ್ದೇ ಇರ್ಬೋದು. ಅದು ಯಜಮಾನರು ಮಾಡಿರ್ತಕ್ಕಂಥ ಉತ್ತಮವಾಗಿ ಆರ್ಕಿಟೆಕ್ಚರ್ ಮಾಡಿ ಬಂದಿದೆ. ಮುಂದೆಯೂ ಕೂಡ ನೀವು ಮಾಡಿ ಕಟ್ತೀವಿ ಅಂದ್ರೆ ಆಗಲ್ಲ. ಇರುವಂಥದ್ದಕ್ಕೆ ಇದು ನೀವು ಈ ಅನುದಾನವನ್ನು ಸದ್ಬಳಕೆ ಮಾಡ್ತೀವಿ. ಆಮೇಲೆ ಸಾಹೇಬರು ಹೆಚ್ಚುವರಿ ಕೊಡುವಂಥ ಅವಕಾಶ ಶಾಸಕರಾಗಿ ಮುಂದೆ ಅವರು ಅವರ ಶಿಫಾರಸಿನಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇಂದಿನ 3 ಸರ್ಕಾರದಲ್ಲಿ 1 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. 2023ರಲ್ಲಿ ಶಾಸಕರು 10 ಲಕ್ಷ ಕೊಟ್ಟಿದ್ದಾರೆ ಅಂತ ಮಾಹಿತಿ ಅಲ್ವಾ? ಹೇಳ್ಬೇಕಲ್ಲ, ವರ್ಷ ಕೊಟ್ಟಿರಲಿಲ್ಲ. ಅದು ಸದ್ಬಳಕೆ ಮಾಡ್ಕೊಂಡಿರೋ ನನಗೆ ಗೊತ್ತಿಲ್ಲ. 1 + 50 1 60. ಇನ್ನು ಸ್ವಲ್ಪ ಅನುದಾನ ಬೇಕಾಗ್ಬೋದು. ಕೊಟ್ಟಿರ್ತಕ್ಕಂಥ ಸದ್ಬಳಕೆ ಮಾಡ್ಬೋದು. ಸದುಪಯೋಗವಾಗಿ ಅದನ್ನು ನಿರ್ವಹಣೆ ಮಾಡಿ. ಯಾರ ಮುಖಾಂತರ ನೀವು ಮಾಡಿಸಿದ್ರೆ ಗೊತ್ತಿಲ್ಲ. ಸ್ಟ್ರಕ್ಚರ್ ಟೆಕ್ನಿಕಲ್ ಪಾರ್ಟ್ ಆಫ್ ವ್ಯೂ ಬಹಳ ಚೆನ್ನಾಗಿದೆ. ಈ ಅನುದಾನದ 50 ಲಕ್ಷದಲ್ಲಿ ನೀವು ರೂಮನ್ನು ಆಮೇಲೆ ಜೊತೆ ಬರೆಯೋ ಆಮೇಲೆ ಮಾಡ್ತೀರಿ. ಸಭಾಂಗಣ ಡೈನಿಂಗ್ ಆಗುತ್ತೆ. ನೀವು ಅವ್ರನ್ನೇ ಕಳಿಸ್ಬೇಕು, ಹೊಸಬರು ಇಟ್ಕೋಬೇಕು. ಯಾರು ಪ್ಲಾನ್ ಮಾಡಿದ್ದಾರೆ ಅವ್ರನ್ನೇ ಕಳಿಸಿ ಈ ಮೇಲ್ಪಾದ ಕಂಪ್ಲೀಟ್ ಮಾಡ್ಕೊಂಡು ಅದ್ರ ಮೇಲೆ ಹೋಗೋದು. ಇದು ನಿಮಗೆ ಮದುವೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಕೆಳಗಡೆ ಡೈನಿಂಗ್ ಹಾಲು, ಅಡುಗೆ ಮನೆ, ಊಟದ ವ್ಯವಸ್ಥೆ ಅನುಕೂಲ ಆಗುತ್ತೆ. ಬಹಳ ಸುಂದರವಾಗಿ ಕೊಡ್ತೇವೆ. ಫಿನಿಶಿಂಗ್ ಇದ್ದಾರು ಈ ಥರ ಸ್ಟ್ರಕ್ಚರು ಬಹಳ ಚೆನ್ನಾಗಿ ಬರ್ತದೆ. ಈಗ ಬಹುತೇಕ ಅಂಬೇಡ್ಕರ್ ಅವರು ಕೂಡ ಚೆನ್ನಾಗಿ ಬಂದಿದೆ. ಶಾಲಿಮಾರು ಕೂಡ ಇದೇ ಥರ ಕಟ್ಟಿದ್ದಾರೆ. ಅದಕ್ಕೂ ಅನುದಾನ ಕೊಟ್ಟಿದೆ. 1 ಕೋಟಿ ಕೊಟ್ಟಿದ್ದೀನಿ. ಅದಕ್ಕೆ 1 ಕೋಟಿ ಅನುದಾನವನ್ನು ಶಾಲಿಮಾರು ಕೊಟ್ಟಿದ್ದೀನಿ. ಅರುಣೋದಯ ಚರ್ಚ್ ಪೂಜೆ ಮಾಡಬೇಕು ಅಂತ ಫೋನ್ ಮಾಡಿದ್ರು ಫಾದರ್ ಅವರಿಗೆ. ಅವ್ರ ಊರಲ್ಲಿಲ್ಲ ಸರ್, ನಾವು ಚರ್ಚಲ್ಲಿ ಒಂದು ಹೇಳ್ತೀವಿ. ಅವ್ರು ಬಂದು ನಾವೆಲ್ಲ ಸಮುದಾಯಗಳು ಸೇರಿ ಅದರ ಭೂಮಿ ಕೊಟ್ಟಿದ್ದೀನ ಹೊಸ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ 50 ಲಕ್ಷ ಕೊಟ್ಟಿದ್ದೀವಿ. ನಮ್ಮ ಅಂಬೇಡ್ಕರ್ ಭವನಕ್ಕೆ ವಿಶೇಷವಾಗಿ ಪೂರ್ಣ ಆಗಲಿಕ್ಕೆ 5 ಲಕ್ಷ ಸಾಕು. ಪ್ರಿಪರೇಷನ್ ಆಗೋಗಿದೆ ಬಹುತೇಕ. ಆದರೆ ಹೆಚ್ಚುವರಿ ಮಾಡುವುದಕ್ಕೆ 3 ಕೋಟಿ ಅನುದಾನ ವಿಶೇಷವಾಗಿ ಡಾಕ್ಟರ್ SC ಕೃಷ್ಣಮೂರ್ತಿಯವರೇ ನಾನು ಮಂತ್ರಿಯಾಗಿ ನನಗೆ 3 ಕೋಟಿ ಅನುದಾನವನ್ನು ಕೊಡ್ತೀನಿ ಅಂತೇಳಿ ಕೊಟ್ಟಿದ್ದಾರೆ. ಅದರ ಉಳಿದ ಭಾಗವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಅಲ್ಲಿಯ ವಸ್ತಾರ ಕೇಂದ್ರದ ಅಧ್ಯಕ್ಷರು ಪದಾಧಿಕಾರಿಗಳು ಮಾಡಬೇಕು ತೀರ್ಮಾನವನ್ನು ಅದರ ಸದುಪಯೋಗವನ್ನು ಅವಕಾಶಿಸ್ತಾರೆ.